ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನದಲ್ಲಿ ಧ್ಯಾನ ಮಾಡುವುದಕ್ಕಾಗಿ ಮತ್ತಾಯಿ ಬರೆದಿನ ಸುವಾರ್ತೆ 27ನೇ ಅಧ್ಯಾಯ 62ನಿಂದ 66 ತನಕ ಇರುವಂತಹ ವಚನಗಳು. ಈ ಭಾಗದ ಮುಖ್ಯ ಅಂಶ ಏನೆಂದರೆ ನಿರಾಶೆಯಲ್ಲಿ ನಿರೀಕ್ಷಣೆ. ಇಲ್ಲಿ ನಾವು ವಿಚಿತ್ರವಾಗಿರುವಂತಹ ಒಂದು ವಿಷಯವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಯೇಸು ಸಿಲುಬೆಯಲ್ಲಿ ತನ್ನ ಪ್ರಾಣವು ಬಿಟ್ಟ ನಂತರ ಯಾಜಕರು ಮತ್ತು ಪರೀಶರು ಪಿಲಾತನ ಹತ್ರ ಹೋಗಿ ಸಮಾಧಿಯನ್ನು ಕಾವಲ್ ಮಾಡುವುದಕ್ಕಾಗಿ ಹೇಳಿಕೊಡುವಂತ ನಿಮಿಷ. ಅವರು ಮಾಡಿರುವುದೇನೆಂದರೆ ಸಮಾಧಿಯನ್ನು ಕಲ್ಲನ್ನು ಮುಚ್ಚಿ ಮುದ್ರೆ ಹಾಕಿ ಸೈನ್ಯವನ್ನು ಕಾವಲಾಗಿ ನಿಲ್ಲಿಸಿದರು. ಯೇಸುವಿನ ಕದ ಇಲ್ಲಿ ಮುಗಿಸಬೇಕೆಂದವರು ಆಶೆ ಪಟ್ಟಿದ್ದರು. ಆಶಾ ಇಲ್ಲದಂತೆ ಮಾಡಲು ಅವರು ಎಲ್ಲ ಕ್ರಮಗಳು ಮಾಡಿದರು. ಇದು ನಿರಾಶೆಯ ಕ್ಷಣವಾಗಿದೆ. ಶಿಷ್ಯರು ಭಯದಿಂದ ಇರುವಂತಹ ಸಮಯಗಳು, ಅವರ ಕನಸುಗಳು ಮುಚ್ಚಲ್ಪಟ್ಟಿರುವಂತಹ ನಿಮಿಷಗಳು, ಎಲ್ಲ ಮುಗಿದೋಗಿದೆ ಎಂದು ಆಲೋಚನೆ ಮಾಡುವಂತ ಒಂದು ನಿಮಿಷ. ಆದರೆ ದೇವರ ಕಾರ್ಯವನ್ನು ಯಾರಿಗೂ ನಿಲ್ಲಿಸಕ್ಕಾಗೋದಿಲ್ಲ. ಮನುಷ್ಯರ ತೀರ್ಮಾನಗಳಕ್ಕಿಂತ ದೇವರ ಕಾರ್ಯವನ್ನಲ್ಲಿ ಯಾರಿಗೂ ನಿಲ್ಲಿಸುವುದಕ್ಕೂ ಸಾಧ್ಯವಾಗೋದಿಲ್ಲ. ಸಮಾಧಿಯ ಕಲ್ಲು, ಮುದ್ರಾ, ಸೈನಿಕರು ಇವೆಲ್ಲ ಮಾನುಷಿಕವಾಗಿರುವಂತ ಪ್ರಯತ್ನಗಳು. ಆದರೆ ದೇವರ ಯೋಜನೆ ಅದಕ್ಕಿಂತ ದೊಡ್ಡದಾಗಿರುವುದು. ನಾವು ಜೀವನದಲ್ಲಿ ಕೆಲವು ನಿಮಿಷದಲ್ಲಿ ಮುಚ್ಚಿದ ಸಮಾಧಿ ಹಾಗೆ ಪರಿಸ್ಥಿತಿಗಳು ಅನುಭವಿಸಿರುವುದು. ಸಮಾಧಿಗಳು ದೊಡ್ಡ ಕಲ್ಲಿನಂತೆ, ಸಮಸ್ಯೆಗಳು ದೊಡ್ಡ ಕಲ್ಲಿನಂತೆ ನಮ್ಮ ಜೀವನವನ್ನು ಮುಚ್ಚಲ್ಪಟ್ಟಿರುವಂತಹ ನಿಮಿಷಗಳು. ಭಯ ಮತ್ತು ನಿರಾಶ ನಮ್ಮನ್ನು ಸುತ್ತಿಕೊಳ್ಳುವಂತ ಅನುಭವಗಳು ನಮ್ಮ ಜೀವಿತಗಳಲ್ಲಿ ಇರಬಹುದು. ಇದರಲ್ಲಿ ಸತ್ಯವಾಗಿರುವಂತಹ ವಿಷಯ ಏನೆಂದರೆ ಇದರ ಮಧ್ಯದಲ್ಲಿ ದೇವರು ಕಾರ್ಯ ನಿರ್ವಹಿಸುವನಾಗಿದ್ದಾನೆ. ನಿರಾಶ ಮಧ್ಯದಲ್ಲಿ ದೇವರು ಹೊಸ ಆಶೆಯನ್ನು ಸೃಷ್ಟಿಸುವನು. ಸಮಾಧಿ ಮುಚ್ಚಲ್ಪಟ್ಟಿರುವಂತ ಅನುಭವದಲ್ಲಿ ಅದು ಒಂದು ಹೊಸ ಆರಂಭದ ನಿಮಿಷವಾಗಿದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಮುದ್ರೆ ಹಾಕಿದ ಸಮಾಧಿಯಂತೆ ಕಾಣಲ್ಪಟ್ಟರು. ಆದರೆ ದೇವರು ಅದನ್ನು ತೆಗೆದು ಹೊಸ ಶಕ್ತಿಯನ್ನು, ಕೃಪೆಯನ್ನು ನೀಡುವ ದೇವರಾಗಿದ್ದಾನೆ. ಮೇಲಕ್ಕೆತ್ತಕ್ಕಾಗದೆ ಮುಚ್ಚಲ್ಪಟ್ಟಿರುವುದು, ಸಮಾಧಾನವಿಲ್ಲದೆ ಆಸೆ ಇಲ್ಲದೆ ಇರುವ ನಿಮಿಷಗಳಲ್ಲಿ ಶಕ್ತಿ ಕೊಟ್ಟು ನಮ್ಮನ್ನು ನಡೆಸುವಂತ ದೇವರ ಕೃಪೆ. ನಿರಾಶೆಯಲ್ಲಿ ಆಶೆಯನ್ನು ಕೊಡುವಂತ ದೇವರು, ಹೊಸ ದಾರಿಯನ್ನು ತೋರಿಸುವಂತ ದೇವರು. ಇದು ಕತ್ತಲೆಯ ದಿನವಾಗಿದ್ದರೆ ನಾಳೆ ಬೆಳಕಾಗಿರುವ ದೇವರು ನಮ್ಮ ಹತ್ತಿರ ಬರುವಂತ ದಿನವಾಗಿದೆ. ನಿರಾಶ ಅಂತ್ಯವಲ್ಲ, ದೇವರ ಕೈಯಲ್ಲಿ ಅದು ಆಶೆಯ ಪ್ರಾರಂಭ. ಆಮೆನ್.